साध्वी सीते सुचरिते सहन शक्ति पतिय भक्ति लोकमान्य वंदिते मंगलांगी महामाते नारी कुलके मादरी कष्टदेदुरु दुष्टरेदुरु सहिಸಿ ಗೆಲ್ಲುವ ಗುಣಸಿರಿ ಕುಲಕ್ಕೆ ಬೆಳಕು ತಂದ ಜಾನಕಿ ಸ್ವಯಂ ವರದಿ ಧನುವ ಮುರಿದ ರಾಮಚಂದ್ರನ ನಾಯಕಿ ಪಟ್ಟದರಸಿಯಾಗುವಂಥ ಭಾಗ್ಯ ಸಿಗುವ ಸಮಯದಿ ದಟ್ಟ ಅಡವಿಯ ಹೊಕ್ಕಿ ನಡೆದಳು ಪತಿಯ ಜೊತೆಗೆ ಪ್ರೇಮದಿ ಪ್ರೇಮ ಪೂರ್ಣೆ ತ್ಯಾಗಶೀಲೆ ಸೂರ್ಯ ಕುಲಕ್ಕೆ ಜ್ಯೋತಿಯು ಉರಿವ ಬೆಂಕಿ ಸುಡದು ಇವಳ ನೀತಿಗಂತ ಶಕ್ತಿಯು ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ ಸೀತೆ ಮಾತೆ ದೂಷಣನ ಸಾವಿನ ನಂತರ ಅವನ ಸೋದರ ಕರಾಯುದ್ಧಕ್ಕೆ ಬರ್ತಾನೆಂದರೆ ಈ ತ್ರಿಶಿರ ಬಂದಿರುವನಲ್ಲ. ಶ್ರೀರಾಮನ ಬಾಣದಿಂದಲೇ ಅವನು ಮರಣವನ್ನು ಪಡೆಯುತ್ತಾನೆ. ಅದೇ ಇವನ ಭಾಗ್ಯ. ಆಗಲಿ ರಾವಣ, ನಾನು ನಿನ್ನ ಇಷ್ಟಾರ್ಥವನ್ನು ಈಡೇರಿಸುತ್ತೇನೆ. ಪ್ರಭು, ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ಲೋಕ ಕಲ್ಯಾಣಕ್ಕಾಗಿ ಶಿವನ ಆತ್ಮಲಿಂಗವನ್ನು ರಾವಣ ಲಂಕೆಗೆ ತೆಗೆದುಕೊಂಡು ಹೋಗದ ಹಾಗೆ ಮಾಡಬೇಕು. ಸರಿ ನಾರದರೆ, ಈಗಲೇ ಆ ರಾವಣನಿರುವ ಕಡೆಗೆ ಹೋಗೋಣ. ಅಲ್ಲಿಯೇ ಏನಾದರೂ ಉಪಾಯ ಮಾಡೋಣ.
ಅತ್ತಿಗೆ ಅತ್ತಿಗೆ, ಏನಾಯ್ತು ಲಕ್ಷ್ಮಣ? ಒಂದು ಸಂತೋಷದ ವಿಷಯ. ಇನ್ನೇನು, ನನ್ನ ಸ್ವಾಮಿಯ ತ್ರಿಶಿರನನ್ನು ಸಂಹರಿಸಿದರು ತಾನೆ? 14,000 ರಾಕ್ಷಸರನ್ನು ಸಂಹರಿಸಿದ ನಿನ್ನ ಸೋದರನಿಗೆ ಆ ತ್ರಿಶಿರನೊಂದು ಲೆಕ್ಕವೇ? ಹೌದು ಅತ್ತಿಗೆ, ಒಂದೇ ಬಾಣದಿಂದ ಆ ತ್ರಿಶಿರನ 3 ಶಿರಗಳು ನೆಲಕ್ಕುರುಳಿದವು. ಇನ್ನಾದರೂ ಅಕ್ಕರ ಬರಲಿ, ಯುದ್ಧ ಬೇಗ ಮುಗಿದು ಶಾಂತಿ ಮೂಡಲಿ. ಹೌದು ಲಕ್ಷ್ಮಣ, ಕಾಯುವ ಈ ಕಾತುರವನ್ನು ಸಹಿಸುವುದು ಕಷ್ಟ. ಯುದ್ಧ ಬೇಗ ಕೊನೆಯಾಗಲಿ. ನೋಡಿದ್ಯಾ ಸೋದರ, ಆ ತ್ರಿಶಿರನು ಮರಣ ಹೊಂದಿದ. ಈ ಯುದ್ಧ ಬೇಗ ಮುಗಿಯಬೇಕು. ಆ ರಾಮನ ಮೇಲಿನ ಪ್ರತೀಕಾರ ಬೇಗ ತೀರಲೇಬೇಕು. ಹೌದು ಸೋದರಿ, ಬೇಗ ಪ್ರತೀಕಾರ ತೀರಬೇಕು. ನೀನು ವೀರನೇ ಆಗಿದ್ದರೆ, ನನ್ನ ಸೋದರನೇ ಆಗಿದ್ದರೆ, ಬೇರೆ ಯಾರನ್ನು ಕಳುಹಿಸದೆ ನೀನೇ ರಣರಂಗಕ್ಕೆ ಹೋಗಿ ಆ ರಾಮ ಲಕ್ಷ್ಮಣರನ್ನು ಕೊಂದು ಬಾ. ಕೇವಲ ಹುಲು ಮಾನವರಿಂದ ವಿರೂಪಗೊಂಡ ಈ ನಿನ್ನ ತಂಗಿಯ ಕರುಣಾಜನಕ ಸ್ಥಿತಿಯನ್ನು ನೋಡು. ನಿನ್ನ ವಂಶದ ಗೌರವ, ನಿನ್ನ ಕುಲದ ಗೌರವವನ್ನು ಕಾಪಾಡಬೇಕೆಂದರೆ ನೀನು ಯುದ್ಧಕ್ಕೆ ಹೋಗಿ ಆ ರಾಮ ಲಕ್ಷ್ಮಣನನ್ನು ಕೊಲ್ಲಲೇಬೇಕು. ಹೊರಡುತ್ತೇನೆ ಸೋದರಿ, ಈಗಲೇ ಹೊರಡುತ್ತೇನೆ. ನನ್ನ ಸರ್ವಶಕ್ತಿಯನ್ನು ಬಳಸಿ ಆ ರಾಮನನ್ನು ಸಂಹರಿಸಿ ನಿನಗೆ ಸಂತೋಷವನ್ನುಂಟು ಮಾಡುತ್ತೇನೆ. ಬೇಗ ಹೊರಡು, ಮಾತು ನಿಲ್ಲಿಸು. ಕಾರ್ಯದಲ್ಲಿ ತೋರಿಸು ನಿನ್ನ ಪರಾಕ್ರಮವನ್ನು, ನಿನ್ನ ಸೋದರಿಯ ಮೇಲಿನ ಪ್ರೀತಿಯನ್ನು. ಸಾಯಂ ಸಂಧ್ಯಾ ವಂದನೆಯ ಸಮಯವಾಗಿದೆ. ಏನು ಮಾಡುವುದು? ಈ ಆತ್ಮಲಿಂಗವನ್ನು ಭೂಮಿಯ ಮೇಲೆ ಇಡುವಂತೆಯೂ ಇಲ್ಲ, ಇದನ್ನು ಕೈಯಲ್ಲಿ ಹಿಡಿದುಕೊಂಡು ಸಂಧ್ಯಾ ವಂದನೆ ಮಾಡುವಂತೆಯೂ ಇಲ್ಲ. ಇಷ್ಟು ವರ್ಷಗಳ ತನಕ ನಾನಿಂದು ಸಂಧ್ಯಾ ವಂದನೆಯನ್ನು ಮಾಡದವನೇ ಅಲ್ಲ. ಹೀಗೇನು ಮಾಡುವುದು? ಎಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿದೆನಲ್ಲ. ನಾರಾಯಣ ನಾರಾಯಣ. ಗಣೇಶ, ನೋಡು, ಅಲ್ಲಿ ನೋಡು, ರಾವಣ ಸಂಧ್ಯಾ ವಂದನೆಗೆ ಸಮಯವಾಯಿತೆಂದು ಚಡಪಡಿಸುತ್ತಿದ್ದಾನೆ. ಧೀರನಾದ ರಾವಣ ಅಸಹಾಯಕನಂತೆ ಪರಿತಪಿಸುವುದನ್ನು ನೋಡಲು ಚಂದವಾಗಿದೆ. ಅಂದ ಚಂದದ ಮಾತು ಹಾಗಿರಲಿ ಗಣೇಶ, ಈ ಅವಕಾಶವನ್ನು ನಾವು ಸಮರ್ಥವಾಗಿ ಉಪಯೋಗಿಸಿಕೊಳ್ಳಬೇಕು. ಅದು ಹೇಗೆ ನಾರದರೆ? ಗಣೇಶ, ಈಗ ರಾವಣ ಸಂಧ್ಯಾ ವಂದನೆ ಮಾಡಲೇಬೇಕು. ಅದಕ್ಕಾಗಿ ಅವನು ಆತ್ಮಲಿಂಗವನ್ನು ಬೇರೆ ಯಾರ ಕೈಗಾದರೂ ಕೊಡಲೇಬೇಕು. ಪಾಪ, ಅಜಯನೆಂದು ಹೊರ ಪಡೆದರೂ ಇನ್ನೊಬ್ಬರ ಸಹಾಯ ಪಡೆಯಬೇಕಾದ ದುರ್ಬಲ ರಾವಣ. ಗಣೇಶ, ಪಾಪ ಎಂದು ಅನುಕಂಪ ತೋರಿದರೆ ಆಗುವ ಕೆಲಸ ಹಾಳಾಗಿ ಹೋಗುತ್ತದೆ. ಈಗ ನೀನು ರಾವಣನ ಎದುರಿಗೆ ಕಾಣಿಸಿಕೊಂಡರೆ ಆತ್ಮಲಿಂಗವನ್ನು ಅವನು ನಿನ್ನ ಕೈಗೆ ಕೊಡುತ್ತಾನೆ. ಕೊಟ್ಟರೆ ಅದನ್ನು ಎತ್ತಿಕೊಂಡು ಕೈಲಾಸಕ್ಕೆ ಓಡಿ ಹೋಗಲೇ? ಬೇಡ ಬೇಡ, ಓಡಿ ಹೋಗುವುದು ಬೇಡ. ಏನಾದರೂ ನಿಬಂಧನೆಯನ್ನು ಹಾಕಿ ಆ ಆತ್ಮಲಿಂಗವನ್ನು ನೆಲದ ಮೇಲಿಟ್ಟರೆ ಆಯಿತು. ಆಮೇಲೆ ಆ ರಾವಣ ತನ್ನ 10 ತಲೆಯನ್ನು ಚೆಚ್ಚಿಕೊಂಡರೂ ಆತ್ಮಲಿಂಗ ನೆಲದಿಂದ ಮೇಲೆ ಏಳುವುದೇ ಇಲ್ಲ. ಸರಿ ಸರಿ, ಹಾಗೆಯೇ ಮಾಡುತ್ತೇನೆ. ಗಣೇಶ, ನಿಲ್ಲು. ನೀನು ಹೀಗೆ ಹೋದರೆ ರಾವಣನಿಗೆ ಸಂದೇಹವಾಗುವುದಿಲ್ಲವೇ? ಮತ್ತೆ? ಹಾ, ನೀನು ರೂಪದಲ್ಲಿ ಹೋಗು. ಸರಿಯೇ? ಆಹಾ, ಸಮರ್ಪಕವಾಗಿದೆ. ಹೋಗು ಹೋಗು.
ಎಲ್ಲವೋ ರಾಮ, ನನ್ನ ಸೋದರಿಯ ಕಿವಿಗಳನ್ನು ಕೊಯ್ದು ವಿರೂಪಗೊಳಿಸಿ ಅನಾಗರಿಕರಂತೆ ವರ್ತಿಸಿರುವೆ. ಓಹೋ, ನೀನು ನನಗೆ ನಾಗರಿಕತೆಯ ಬೋಧನೆಯನ್ನು ಮಾಡಲು ಬಂದಿರುವೆಯಾ? ತನ್ನ ಕೀಳು ಕಾಮನೆಗಾಗಿ ನನ್ನ ಪತ್ನಿಯನ್ನು ತಿನ್ನಲು ಮುಂದಾದ ನಿನ್ನ ಸೋದರಿಯದು ನಾಗರಿಕತೆಯ ವರ್ತನೆ ಅಲ್ಲವೇ? ನಾನಲ್ಲ ಖರ, ನೀನು ಮಾಡುತ್ತಿರುವುದು ಲೋಕನಿಂದ್ಯವಾದ ಕಾರ್ಯ. ನಾನ್ಯಾವ ಲೋಕನಿಂದವಾದ ಕಾರ್ಯವನ್ನು ಮಾಡಿದೆ? ನಿರಪರಾಧಿಗಳಾದ, ಧರ್ಮ ನಿರತರಾದ, ಸಜ್ಜನರಾದ ಋಷಿಮುನಿಗಳನ್ನು ಹಿಂಸಿಸುವುದು, ಅವರನ್ನು ಕೊಂದು ತಿನ್ನುವುದು ಲೋಕ ಮೆಚ್ಚುವಂತಹ ಕಾರ್ಯಗಳೇ? ಇಂತಹ ಪಾತಕಿಗಳನ್ನು ಕೊಲ್ಲುವುದೇ ನನ್ನ ಧರ್ಮ. ಸೋದರ ದೂಷಣನ್ನು ಕೊಂದಂತೆ, ವೀರನಾದ ತ್ರಿಶೂರನನ್ನು ಕೊಂದಂತೆ, 14,000 ರಾಕ್ಷಸ ವೀರರನ್ನು ಕೊಂದಂತೆ ನನ್ನನ್ನು ಕೊಲ್ಲಲಾರೆ ರಾಮ. ನಿನ್ನಿಂದಲೇ ಏನು, ಯಾರಿಂದಲೂ ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ಎಲೆ ರಾಕ್ಷಸ, ತನ್ನ ಪಾಡಿಗೆ ತಾನಿರದೆ ಸಿಕ್ಕಿದವರನ್ನೆಲ್ಲ ಕಚ್ಚಲು ಮುಂದಾದ ವಿಷಸರ್ಪವನ್ನು ಯಾರು ಬೇಕಾದರೂ ಹೊಡೆದು ಕೊಂದು ಹಾಕುತ್ತಾರೆ. ನನ್ನ ಸಾಮರ್ಥ್ಯದ ಅರಿವಿಲ್ಲದೆ ಮಾತನಾಡುತ್ತಿರುವೆ. ನನ್ನ ಕುಲ ಪದ್ಧತಿಯಂತೆ ನಡೆದುಕೊಂಡರೆ ಅದು ಪಾಪವಾಗುವುದಿಲ್ಲ. ನಿನ್ನ ಕುಲ ಪದ್ಧತಿಯಂತೆ ನೀನು ಸಜ್ಜನರನ್ನು ಕಾಡುತ್ತಿರು. ನನ್ನ ಕುಲ ಪದ್ಧತಿಯಂತೆ ನಾನು ನಿಮ್ಮೆಲ್ಲರನ್ನು ಸಂಹರಿಸುತ್ತೇನೆ. ನನ್ನ ಸಾವು ನಿನ್ನ ಕೈಯಲ್ಲಿಲ್ಲ, ಕಾಲದ ಕೈಯಲ್ಲಿದೆ. ಆ ಕಾಲ ಈಗ ಕೂಡಿ ಬಂದಿದೆ ಖರಾಸುರ. ನಿನ್ನ ದುಷ್ಟ ಕಾರ್ಯಗಳಿಗೆಲ್ಲ ಈಗಲೇ ನಿನಗೆ ಫಲ ದೊರಕುತ್ತದೆ. ಅದು ನಿನ್ನಿಂದಾಗದ ಕಾರ್ಯ. ಎಲೆ ಖರಾಸುರ, ಧರ್ಮಾತ್ಮರಾದ ದಶರಥ ಮಹಾರಾಜರಿಂದ ನಿಯುಕ್ತನಾಗಿ ಧರ್ಮ ರಕ್ಷಕನಾಗಿ ದುಷ್ಟ ಶಿಕ್ಷಕನಾಗಿ ನಾನು ಬಂದಿದ್ದೇನೆ. ನಿನ್ನ ಸೋದರನಂತೆ ನಿನ್ನನ್ನು ನಿನ್ನ ಸೈನ್ಯ ಸಹಿತ ಯಮಸದನಕ್ಕೆ ಕಳುಹಿಸುತ್ತೇನೆ. ಸಿದ್ಧನಾಗು. ಸಾಮಾನ್ಯರನ್ನು ಸಂಹರಿಸಿ ನಿನ್ನನ್ನು ನೀನೇ ಮಹಾವೀರನೆಂದು ಹೊಗಳಿಕೊಳ್ಳಬೇಡ ರಾಮ. ಅವರೆಲ್ಲರಿಗಿಂತ ಮೊದಲೇ ನಾನು ರಣರಂಗಕ್ಕೆ ಬಂದಿದ್ದರೆ ಈ ವ್ಯರ್ಥಾಲಾಪ ಮಾಡಲು ನೀನು ಜೀವಂತವಾಗಿರುತ್ತಿರಲಿಲ್ಲ. ಇದು ಆತ್ಮ ಶ್ಲಾಘನೆ ಅಲ್ಲ ಖರ, ವಾಸ್ತವ. ಅಧರ್ಮಿಗಳಿಗಿಂತ ಧರ್ಮ ಪಾಲನೆ ಮಾಡುವವರು ಹೆಚ್ಚು ಪರಾಕ್ರಮಶಾಲಿಗಳಾಗಿರುತ್ತಾರೆ. ಏಕೆಂದರೆ ಆ ಧರ್ಮವೇ ಅವರಿಗೆ ಶಕ್ತಿ ನೀಡುತ್ತದೆ. ನಿನ್ನ ಆ ಧರ್ಮ ನನ್ನ ಗದಾಪ್ರಹಾರಗಳಿಂದ ನಿನ್ನನ್ನು ಹೇಗೆ ರಕ್ಷಿಸುತ್ತದೆಯೋ ನಾನು ನೋಡುತ್ತೇನೆ. ನೀನು ನೋಡುವುದಿಲ್ಲ ಖರ, ನೋಡುತ್ತಾ ನೀನು ಗತಪ್ರಾಣನಾಗುತ್ತೀಯ. ಎಲ್ಲವೋ ನೀಚ ಮಾನವ, ನನ್ನನ್ನು ಕೆರಳಿಸಿ ನಿನ್ನ ಮೃತ್ಯುವನ್ನು ನೀನೇ ತಂದುಕೊಂಡಿರುವೆ. ಅಯ್ಯೋ ಮೂಢ, ನಿನ್ನ ಸಾವು ನಿನ್ನ ಬೆನ್ನು ಹಿಂದೆಯೇ ಹೊಂಚು ಹಾಕುತ್ತಿರುವುದು ನಿನಗೆ ಕಾಣುತ್ತಿಲ್ಲ. ಮಾತು ಮಾತಿಗೆ ನನ್ನನ್ನು ಮೂದಲಿಸಿ ಮಾತನಾಡುತ್ತಿರುವ ಮಾನವ, ನಿನ್ನ ಮಾತುಗಳಿಂದ ನನ್ನನ್ನು ಭಯಪಡಿಸಲು ನೋಡುತ್ತಿರುವೆಯಾ? ನೋಡು, ಗದೆಯನ್ನಿಡಿದು ಹಸಿರಾಗಿ ನಿಂತಿದ್ದೇನೆ. ಸೂರ್ಯಾಸ್ತದ ಒಳಗೆ ನಾನು ನಿನ್ನನ್ನು ಕೊಲ್ಲುತ್ತೇನೆ. ನನ್ನ ಸೋದರ ಮತ್ತು 14,000 ರಾಕ್ಷಸ ವೀರರ ಸಾವಿನ ಸೇಡು ತೀರಿಸಿಕೊಳ್ಳುತ್ತೇನೆ. ನಿಮ್ಮಿಂದ ಅಪಮಾನಿತಳಾದ ನನ್ನ ಸೋದರಿಯ ಮುಖದಲ್ಲಿ ನಗು ಮೂಡುವಂತೆ ಮಾಡುತ್ತೇನೆ.
ಏ ಬಾಲಕ, ಏನಯ್ಯ? ಸ್ವಲ್ಪ ಇತ್ತ ಬಾ. ಅಯ್ಯೋ, ನನಗೆ ಬಿಡುವಿಲ್ಲ, ಅವಸರದ ಕೆಲಸವಿದೆ. ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ, ಇತ್ತ ಬಾ. ಸರಿ, ಅದೇನು ಬೇಗ ಹೇಳು, ನಾನು ಹೋಗಬೇಕು. ಈಗ ಸಂಧ್ಯಾ ವಂದನೆಯ ಸಮಯ. ನಾನಿಂದು ಸಂಧ್ಯಾ ವಂದನೆಯನ್ನು ತಪ್ಪಿಸಿದವನಲ್ಲ. ಇದನ್ನೆಲ್ಲ ನನಗೇಕೆ ಹೇಳುತ್ತಿರುವೆ? ಈ ಆತ್ಮಲಿಂಗವನ್ನು ಸ್ವಲ್ಪ ಹೊತ್ತು ಹಿಡಿದುಕೊಂಡಿದ್ದರೆ ನಾನು ಸಂಧ್ಯಾ ವಂದನೆ ಮಾಡಿ ಬರುವೆ. ನಾನೇಕೆ ಹಿಡಿದುಕೊಳ್ಳಬೇಕು? ಎಲ್ಲಾದರೂ ಇಟ್ಟು ಹೋದರಾಯ್ತು. ಅಯ್ಯಯ್ಯೋ, ಇದನ್ನು ಭೂಮಿಯ ಮೇಲೆ ಇಡುವಂತಿಲ್ಲ. ಅದಕ್ಕೆ ನಾನೇನು ಮಾಡಲಯ್ಯ? ಇದನ್ನು ಹಿಡಿದುಕೊಂಡಿದ್ದರೆ ನಾನು ಬೇಗ ಸಂಧ್ಯಾ ವಂದನೆಯನ್ನು ಮುಗಿಸಿ ಬರುವೆ. ಅಷ್ಟೊತ್ತು ನಾನು ಕಾಯಲಾರೆನಯ್ಯ. ನಾನು ಆಗಲೇ ಹೇಳಿದನಲ್ಲ, ನಾನು ಬೇಗ ಹೋಗಬೇಕೆಂದು. ನಾನು ಹೆಚ್ಚು ತಡ ಮಾಡುವುದಿಲ್ಲ, ಹೀಗೆ ಹೋಗಿ ಹಾಗೆ ಬರುವೆ. ಸರಿ, ಆದರೆ ನನ್ನದೊಂದು ನಿಬಂಧನೆ. ಏನಯ್ಯ ನಿನ್ನ ನಿಬಂಧನೆ? ನಿನ್ನ ಹೆಸರೇನು? ಲಂಕಾಧೀಶ್ವರ ದಶಕಂಠ ರಾವಣ. ನೀನು ರಾವಣನೇ? ನನಗೆ ತಿಳಿದಿರಲಿಲ್ಲ, ನನಗೆ ಭಯವಾಗುತ್ತಿದೆ. ನೀನು ಇದನ್ನು ಹಿಡಿದುಕೊಂಡಿದ್ದರೆ ನಾನು ನಿನಗೆ ದೊಡ್ಡ ಬಹುಮಾನವನ್ನು ಕೊಡುತ್ತೇನೆ. ನೋಡಯ್ಯ, ನಾನು 3 ಬಾರಿ ನಿನ್ನ ಹೆಸರನ್ನು ಇಟ್ಟು ಕೂಗುವೆ. ಅಷ್ಟರೊಳಗೆ ನೀನು ಬರದಿದ್ದರೆ ಈ ಲಿಂಗವನ್ನು ಕೆಳಗೆ ಬಿಡುವೆ. ಹೀಗೆ ಹೋಗಿ ಹಾಗೆ ಬಂದೆ. ಭೂಸ್ಪರ್ಶ ಮಾಡಬಾರದು. ಸಾಕು ಸಾಕು, ನಿಲ್ಲಿಸು. ರಾಕ್ಷಸ ಕುಲವನ್ನೇ ತೃಣವಾಗಿ ಭಾವಿಸಿ ಅವಹೇಳನ ಮಾಡುತ್ತಿರುವ ನನ್ನನ್ನು ನನ್ನ ಮುಷ್ಟಿಯಿಂದಲೇ ಗುದ್ದಿಕೊಳ್ಳುತ್ತೇನೆ. ನಿಮ್ಮ ಅಚ್ಚುಮೆಚ್ಚಿನ ಸೀತೆ ಧಾರಾವಾಹಿಯಲ್ಲಿ ನಡೆಸಲಾಗುತ್ತಿದ್ದ ಬಂಗಾರದ ನಾಣ್ಯ ಗೆಲ್ಲುವ ಸ್ಪರ್ಧೆಯನ್ನು ಪುನರಾರಂಭಿಸಲಾಗುತ್ತಿದೆ. ಚಿನ್ನದ ನಾಣ್ಯವನ್ನು ಗೆಲ್ಲುವ ಸುವರ್ಣಾವಕಾಶವು ನಿಮ್ಮದಾಗಬೇಕೆಂದರೆ ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿ ಸಂಜೆ 6ರಿಂದ 6:30ರವರೆಗೆ ಪ್ರಸಾರವಾಗುವ ಸೀತೆ ಧಾರಾವಾಹಿಯನ್ನು ತಪ್ಪದೇ ವೀಕ್ಷಿಸಿ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.